ಬಾಸ್ ಟಿವಿ ವೀಕ್ಷಕರಿಗೆ ಬಾಸ್ ಟಿವಿಯ ಒಂದು ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಸೊ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಾನು ನರ್ತಕಿ ಥಿಯೇಟರ್ನಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಇಲ್ಲಿ ಎಲ್ಲ ಕಡೆ ಭರ್ಜರಿಯಾಗಿರುವಂತಹ ಕಟೌಟ್ಸ್ ಇದೆ. ಒಂದು ಹೊಸ ಎಕ್ಸ್ಪೆರಿಮೆಂಟ್ ಜೊತೆಗೆ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಈಗಾಗಲೇ ನೀವು ಟಾಕ್ಸಿಕ್ ಸಿನಿಮಾದ ಟೀಸರ್, ಟ್ರೈಲರ್, ಹಾಡ್ಗಳನ್ನು ಕೇಳಿರ್ತೀರಾ. ಯಶ್ ಅವರ ಅಭಿಮಾನಿಗಳು 4 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಏನು ಅಪ್ಡೇಟೇ ಇಲ್ವಲ್ಲ ಅಂತ. ಸೊ ಈ ಯಶ್ ಅವರ ಫ್ಯಾನ್ಸ್ಗೆ ಡಬಲ್ ಧಮಾಕ. ಒಂದು ಕಡೆ ಟಾಕ್ಸಿಕ್ ಬರ್ತಾ ಇದೆ, ಮತ್ತೊಂದು ಕಡೆ ರಾಮಾಯಣ ಬರ್ತಾ ಇದೆ. ಸೊ ನಾವು ಪ್ರಮೋಷನ್ಸ್ ನೋಡಿದ್ವಿ, ಪ್ರೀ ರಿಲೀಸ್ ಈವೆಂಟ್ ನೋಡಿದ್ವಿ, ಟ್ರೈಲರ್ ಲಾಂಚ್ ಈವೆಂಟ್ ನೋಡಿದ್ವಿ. ಆದರೆ ಎಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ನಮಗೆ ಹೆಚ್ಚಿನದಾಗಿ ಇನ್ಪುಟ್ಸ್ಗಳು ಸಿಕ್ಕೇ ಇಲ್ಲ. ಯಾಕೆಂದರೆ ಸಿನಿಮಾ ತಂಡ ಏನು ಕೂಡ ಬಿಟ್ಕೊಟ್ಟಿಲ್ಲ. ಸೊ ಈಗ ನನ್ನ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಎಕ್ಸ್ಪೀರಿಯನ್ಸನ್ನು ಹಂಚ್ಕೊಳ್ಳಿಕ್ಕೆ ಟಾಕ್ಸಿಕ್ ಸಿನಿಮಾದಲ್ಲಿ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಮಾಡಿರುವಂತಹ ವಜ್ರಗಿರಿ ಅವರಿದ್ದಾರೆ. ಈಗಾಗಲೇ ನೀವು ನೋಡಿರ್ತೀರಾ ಅವ್ರನ್ನ. ನೀವು ಬಜರಂಗಿ 2 ನೋಡಿದ್ರೆ, ಜೇಮ್ಸ್ ನೋಡಿದ್ರೆ, ರಾಬರ್ಟ್ ನೋಡಿದ್ರೆ ಇವ್ರು ಯಾರು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಈಗ ಟಾಕ್ಸಿಕ್ ಮೂಲಕ ಒಂದು ಖಡಕ್ ಆಗಿರುವಂತಹ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ತಬಾಹಿ ಸಾಂಗ್ ನೋಡಿದವರಿಗೆ ಇವ್ರು ಯಾರು ಅಂತ ಈಗಾಗಲೇ ಗೊತ್ತಿರುತ್ತೆ. ಸೊ ನನ್ನ ಜೊತೆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ. ಸೊ ವಜ್ರಗಿರಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಗೆ ಅನಿಸ್ತಿದೆ ಇದು ಫೀಲಿಂಗ್? ತುಂಬಾ ಖುಷಿ ಆಗ್ತಾ ಇದೆ. ಬಜರಂಗಿ 2 ಟೈಮಲ್ಲಿ ರಿಲೀಸ್ಗೆ ಇಲ್ಲಿಗೆ ಬಂದಿದ್ದು. ಸೊ ಅವತ್ತು ಒಂದು ನೆಗೆಟಿವ್ ಶೇಡ್ ಇತ್ತು, ಅಪ್ಪು ಸರ್ ಇಲ್ಲದೆ ಇರೋದು. ಅದಾದ್ಮೇಲೆ ಇವತ್ತು ಮತ್ತೆ ಟಾಕ್ಸಿಕ್ ಅಲ್ಲಿ ಯಶರ್ದು ಕಟ್ಔಟ್ ಎಲ್ಲ ನೋಡ್ಬಿಟ್ಟು ನನಗೆ ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಸೊ ಇವತ್ತು ಇಷ್ಟು ಶಾಂತವಾಗಿರುವಂತ ಜಾಗ ನಾಳೆ ಎಷ್ಟು ಒಂಥರ ವಿಜೃಂಭಿಸುತ್ತೆ, ಎಷ್ಟು ಜನ ಬರ್ತಾರೆ ಅನ್ನೋದನ್ನ ನಾನು ನೋಡ್ಬೇಕು. ನಾನು ಕಾಯ್ತಾ ಇದ್ದೀನಿ. ನಾನು ನಾಳೆ ಸಹ ಇಲ್ಲಿ ಬರ್ತಾ ಇದ್ದೀನಿ. ಯೂಶಲಿ ನಾವು ಥಿಯೇಟರ್ಸ್ಗೆ ಬಂದಾಗ ಒಂದು ಸಿನಿಮಾ ನೋಡಕ್ ಬರ್ತೀವಿ, ಇಲ್ಲ ಇನ್ನೊಂದು ಫಸ್ಟ್ ಡೇ ಬಂದು ಹೋಗಿರ್ತೀವಿ. ಸೊ ಹಿಂಗೆ ಪ್ರಿಪರೇಷನ್ ನ ನೋಡ್ಬೇಕಾದ್ರೆ ಹೇಗೆ ಅನ್ಸುತ್ತೆ? ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ ಬರ್ತಾರೆ, ನಾಳೆ ಫೋಟೋ ತೆಗೆದುಕೊಳ್ಳಕ್ ಆಗಲ್ಲ ಅಂತ ಇವತ್ತೇ ಬಂದು ಫೋಟೋ ತೆಕ್ಕೊಂಡು ಹೋಗ್ತಾ ಇರೋದು, ಏನೋ ಒಂದ್ ಕಡೆ ನನ್ನ ಫೋಟೋನು ಇರ್ಲಿ ಅಂತ ಹಾಕ್ಸ್ಕೊಡೋದು, ಲೈಕ್ ಇದೆಲ್ಲ ಒಂದು ಫೀಲ್ ಮಾಡ್ದಾಗ ಹೇಗೆ ಅನ್ಸುತ್ತೆ? ಸೊ ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ನಮ್ದ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋಗೆ ಎಷ್ಟು ಕ್ರೇಜ್ ಇರುತ್ತೆ. ಸೊ ಜನ ವಿಜುವಲ್ ಹೊಡೆಯೋದಾಗ್ಲಿ ಮತ್ತೆ ಕಾಯಿನ್ಸ್ಗಳನ್ನ ಹಾಕೋದಾಗ್ಲಿ ತುಂಬಾನೇ ಇದೆ. ನಮ್ದ್ರಲ್ಲಂತೂ ಹೆವಿ ಇದೆ. ಸೊ ಈ ತರದೊಂದು ಕನ್ನಡ ಸಿನಿಮಾ ಬಂದಾಗ, ಅದು ಗ್ಲೋಬಲ್ ಲೆವೆಲ್ಗೆ ಸಿನಿಮಾ ಬಂದಿರ್ಬೇಕಾದ್ರೆ, ಸೊ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಎಂಜಾಯ್ ಮಾಡೇ ಮಾಡ್ತಾರೆ. ನಾನು ಆ ಎಂಜಾಯ್ಮೆಂಟ್ ಅಲ್ಲಿ ನಾನು ಭಾಗಿಯಾಗಬೇಕು. ಸೊ ನಾಳೆ ಅದೇ ಹೇಳ್ತಾ ಇದೀನಲ್ವಾ, ಇವಾಗ ಫೋಟೋಸ್ಗಳು ಇಲ್ಲಿ ನೀವ್ ಏನ್ ಅನ್ಕೊಂತೀರ, ಇಲ್ಲಿ ನಿಮ್ಗೆ ಕಮ್ಮಿ ಅಂತ ಅನ್ಸ್ಬೋದು. ಬಟ್ ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಹಳ್ಳಿಲೂ ಅವ್ರಗಳ ಬ್ಯಾನರ್ ಆಗಿರ್ಬೋದು, ಅವ್ರು ರಿಲೀಸ್ ದಿನ ಅವರು ಮಾಡ್ತಿರುವಂತಹ ಹಬ್ಬ ಆಗಿರ್ಬೋದು, ತುಂಬಾ ಗ್ರ್ಯಾಂಡ್ ಲೆವೆಲ್ ಅಲ್ಲಿ ಇದೆ. ಓಕೆ, ನೀವು ಕೂಡ ಈ ಒಂದು ಟಾಕ್ಸಿಕ್ ವರ್ಲ್ಡ್ ನಲ್ಲಿ ಒನ್ ಆಫ್ ದಿ ಮೇನ್ ರೋಲ್ ಅನ್ನ ಮಾಡಿದ್ದೀರಾ. ಹೇಗಿತ್ತು ಇದು ಟಾಕ್ಸಿಕ್ ಪ್ರಪಂಚ? ಅಂಡ್ ನೀವು ಇಂಟ್ರಡಕ್ಷನ್ ಕೊಡ್ಬೇಕಾದ್ರೆ ಹೇಳಿದ್ರೆ ಮೈನ್ ರೋಲ್ ಅಲ್ಲ. ಸೊ ಯಶ್ ಅವ್ರ ಜೊತೆ ಒಂದು ಹೆಂಚ್ಮೆನ್ ಆಗಿ ಆಕ್ಚುಲಿ ನನಗೂ ಒಂಥರ ಮೈನ್ ರೋಲೇ. ಯಾಕಂದ್ರೆ ಹೇಳೋರ್ಗೆ ಏನ್ ಅನ್ಕೊಳ್ತಾರೆ, ಇವಾಗ ನನ್ನ ಹತ್ರ ಹೇಳ್ಕೊಂಡ ತಕ್ಷಣ ಬಿಲ್ಡಪ್ ಕೊಡ್ತಾನೆ, ಓ ಸಿನಿಮಾದಲ್ಲಿ ಇವನೇ ಮೇನ್ ಲೀಡು ಅನ್ನೋ ಲೆವೆಲ್ಗೆ ಹೇಳ್ಕೊಳ್ತಾರೆ ಅಂತ ಅನ್ಕೊಳ್ತಾರೆ. ಬಟ್ ನೋ, ನಾನು ಹೆಂಚ್ಮೆನ್ ಆಗಿ ಮಾಡಿದ್ದೀನಿ ಅವ್ರ ಜೊತೆ. ಸೊ ಎಲ್ಲ ಒಂದ್ ಕಡೆ ಅವ್ರ ಸೀನಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ನಾನು ಒಂಥರ ಮೈನ್ ಕ್ಯಾರೆಕ್ಟರ್ ಅಂತ ಹೇಳ್ಕೊಳಕ್ ನನ್ಗೆ ಹೆಮ್ಮೆ ಇದೆ. ಓಕೆ, ನಾವು ಹಂಗೆ ನಾವು ತಬಾಹಿ ಸಾಂಗ್ ನ ನೋಡ್ತಾ ಇದ್ವಿ. ರಾಕಿಂಗ್ ಸ್ಟಾರ್ ಯಶ್ ಅವರು ಇಲ್ಲಿದ್ರು, ಅವ್ರ ಹಿಂದೆ ಹಿಂಗೆ ಪಾಸ್ ಆಗ್ಬಿಡ್ತೀರಾ. ಸೊ ನಿಮಗೆ ಹೇಗೆ ಅವಕಾಶ ಸಿಕ್ತು ಅಂತ? ಫಸ್ಟ್ಗೆ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಅವ್ರ ಥ್ರೂ, ಯಾಕಂದ್ರೆ ಜೇಮ್ಸ್ ಅಲ್ಲಿ ಆದಿ ಮತ್ತೆ ಮನು ಅಂತ ಇಬ್ರು ವರ್ಕ್ ಮಾಡಿದ್ರು. ಸೊ ಫೋಟೋಸ್ ಕೇಳಿದಾಗ, ಎಸ್ ಸರ್ ಫೋಟೋಸ್ ಕೇಳಿದಾಗ ಸ್ವಲ್ಪ ಹೈಟ್ ಆಗಿರೋರು, ಯೂನಿಕ್ ಆಗಿರೋರ್ನ ನೋಡು ಅಂತ ಅಂದಾಗ, ಸೊ ಗೊತ್ತಿತ್ತಲ್ವಾ ಇವ್ರಿಗೆ ಜೇಮ್ಸ್ ಅಲ್ಲಿ ಮಾಡಿರೋದ್ರಿಂದ ನನ್ನನ್ನು ರೆಫರೆನ್ಸ್ ಆಗಿ ಕರೆದ್ರು. ಸೊ ಕರೆದಾದ್ಮೇಲೆ ಸರ್ಗೆ ಆಲ್ಮೋಸ್ಟ್ ಗೊತ್ತಿತ್ತು, ಯಾಕಂದ್ರೆ ಪ್ರೀ ರಿಲೀಸ್ ಇವೆಂಟ್ಗೆಲ್ಲ ಬಂದಾಗ ಎಸ್ ಸರ್ ನೋಡಿದ್ರು. ಸೊ ಇವ್ನು ಗೊತ್ತಿರೋನಲ್ವಾ ಅಂತ ಅಂದ್ಬಿಟ್ಟು ಸೊ ಮತ್ತೆ ಸೆಲೆಕ್ಟ್ ಮಾಡಿ ಅದರಲ್ಲಿ ಆಕ್ಟ್ ಮಾಡೋಂಥ ಚಾನ್ಸ್ ನನಗೆ ಸಿಕ್ತು. ಓಕೆ, ಎಷ್ಟು ಹೈಟ್ ಇದ್ದೀರಾ? 6.5 ಇದೀನಿ. ಸೊ 6'6". ಶೂಸ್ ಎಲ್ಲ ಏನಾದ್ರು ಶೂಸ್ 1 ಇಂಚ್ ಶೂಸ್ ವೇರ್ ಮಾಡಿದ್ರೆ 6'6", 6'7" ಆಗುತ್ತೆ. ಅಂದ್ರೆ ಯಶ್ ಅವರಿಗಿಂತ ಹೈಟ್ ಇದ್ದೀರಾ? ಆಲ್ಮೋಸ್ಟ್ ಸೌತ್ ಅಲ್ಲಿ ಆಲ್ಮೋಸ್ಟ್ 6'5", 6'6" ಇರೋಂತ ಆಕ್ಟರ್ಗಳು ಯಾರು ಇಲ್ಲ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ. ನೀವಿದ್ದೀರಾ? ಓಕೆ, ಈ ಟಾಕ್ಸಿಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಷ್ಟು ದಿನ ನಿಮ್ಮ ಶೆಡ್ಯೂಲ್ಸ್ ಇತ್ತು? ಎಲ್ಲೆಲ್ಲಿತ್ತು? ಸೊ ಇದು ಆಲ್ಮೋಸ್ಟ್ ನಂದು ಎಲ್ಲ ಶೂಟ್ ಇದ್ದಿದ್ದು ಬ್ಯಾಂಗ್ಳೂರಲ್ಲೇನೆ. 40 days ವರ್ಕ್ ಮಾಡಿದೀವಿ. ಅದರಲ್ಲಿ 40 days ಅಲ್ಲಿ ಕೆಲವೊಂದು ಸೀನ್ಸ್ಗಳಾಗಿರ್ಬೋದು, ಫೈಟ್ ಸೀನ್ಸ್ ಆಗಿರ್ಬೋದು, ಆಮೇಲೆ ಸಾಂಗ್ ಶೂಟ್ ಆಗಿರ್ಬೋದು, ತಬಾಯಿ ಸಾಂಗ್ ನೋಡಿದ್ರಲ್ಲ, ಸೊ ಇದೆಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲಿ ನಡೆದಿರೋದು.
ಸೊ ಇದಾದ್ಮೇಲೆ ಮುಂಬೈ ಆಮೇಲೆ ಫಾರಿನ್ ಶೂಟ್ಸ್ ಅಲ್ಲೆಲ್ಲ ನಮ್ದೆಲ್ಲ ಇರ್ಲಿಲ್ಲ. ಸೊ ಅಲ್ಲಿಂದ ನಮ್ದು ಬ್ರೇಕ್ ಇತ್ತು. ಅದಕ್ಕಿಂತ ಮುಂಚೆ ನಮ್ದು ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನ್ ನಡೀತು, ಪ್ಯಾಲೇಸ್ ಗ್ರೌಂಡಲ್ಲಿ ಆಗಿರ್ಬೋದು, HMT ಆಗಿರ್ಬೋದು, ಈ ಕಡೆ ಎಲ್ಲ ತುಂಬಾ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಿದ್ವಿ. ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳೋದಾದ್ರೆ ಈ 40 ದಿನದ ಜರ್ನಿನಲ್ಲಿ ತುಂಬಾ ಇದೆ. ಯಾಕಂದ್ರೆ 40 ಡೇಸ್ ಅಲ್ಲಿ, ಇವಾಗ 40 ಡೇಸ್ ಅಂದ ತಕ್ಷಣ ಅದ್ರಲ್ಲಿ ನಾವು ತುಂಬಾ ಸೀನ್ಸ್ ಗಳು ಬರ್ತೀವಿ ಅಂತಲ್ಲ. ಯಾಕಂದ್ರೆ ಇವಾಗ ಬೇರೆ ಸಿನಿಮಾಗಳು ಮಾಡಿದಾಗ ಒಂದು ಫೈಟ್ ಸೀನ್ 10 days 12 days ಮಾಡ್ತಾರೆ. ಸೊ ಅದೊಂದು ಅದ್ರ ಮೂವಿಲಿ ಒಂದು ನಿಮಿಷ, ಒಂದು 1.5 minutes ಅಲ್ಲಿ ಬಂದು ಹೋಗುತ್ತೆ. ಸೊ ಈ 40 days ನಮ್ಗೆ ಒಂಥರ ಸ್ಕೂಲ್ ಲೈಫ್ ತರಾನೇ ಇತ್ತು. ಸೊ ಏನೋ ಕಲಿತಾ ಇದೀವಿ ಅಂದ್ರೆ ನಮ್ಗೆ ಇವಾಗ ಎಷ್ಟು ಸಿನಿಮಾಗಳು ಮಾಡಿದ್ರು ಕೂಡ ಇದು ಇನ್ನೂ ಹೊಸದಾಗಿ ಈ ಥರನೂ ಇದೆಯಾ, ಈ ಥರನೂ ಕಲಿಯೋಂಥದ್ದು ಇದೆಯಾ ಅಂತಾನೆ ನಮಗೆ ಒಂಥರ ಕ್ಯೂರಿಯಸ್ ಅಲ್ಲಿ ನಾವು ಕಲ್ತಿರೋವಂಥದ್ದು. ಸೊ ಡೇ 1 8ನೇ ತಾರೀಕು ಯಾವಾಗ ಪೂಜೆ ಸ್ಟಾರ್ಟ್ ಆಯಿತು, ಸೊ ಅವತ್ತಿಂದನೂ ನಾವಲ್ಲಿ ಶೂಟಲ್ಲಿ ಭಾಗಿಯಾಗಿ ಅದರಲ್ಲೆಲ್ಲ ಒಡನಾಟ ಬೆಳೆಸ್ಕೊಂಡು, ಸೊ ಸೆಟ್ಟಲ್ ಆಗಿರ್ಬೋದು, ಆಮೇಲೆ SR ಜೊತೆ ಆಗಿರ್ಬೋದು, ಸೊ ಒಳ್ಳೆ ಒಡನಾಟ ಮತ್ತೆ ಒಳ್ಳೆ ಕಲಿಕೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಹೋದ್ರೆ ತುಂಬಾ ಇದೆ. ನಿಮಗೆ ಸೆಟ್ಟಲ್ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, SR ಜೊತೆ ಆಗಿರೋ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ಅದೇ ತುಂಬಾ ಇದೆ. ಎಲ್ಲ ಭಾಗಗಳಲ್ಲೂ ನಾವು ಮಾತಾಡೋದ್ರಿಂದ ಎಲ್ಲಾದ್ರಲ್ಲೂ ಎಕ್ಸ್ಪೀರಿಯನ್ಸ್ ತುಂಬಾನೇ ಇದೆ. ನಿಮ್ಗೆ ಯಾವ್ದು ಅಂತ ನೀವು ಕೇಳಿದ್ರೆ ನಾನು ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಏನಿದು ಹೆಂಚ್ಮ್ಯಾನ್? ಅದು ಹೆಸರ, ಕ್ಯಾರೆಕ್ಟರ್ ಹೆಸರಾ ಅಥವಾ? ಇಲ್ಲ, ಹೆಂಚ್ಮ್ಯಾನ್ ಅಂತಂದ್ರೆ ಇವರು ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ಬೋದು, ಇಲ್ಲ ಯಾರಾದ್ರೂ ಒಂದು ಲೀಡರ್ ಅಂತ ಆಗಿರ್ಬೋದು, ಅವ್ರ ಜೊತೆಲಿ ಒಂದು 4 ಜನ ಫ್ರೆಂಡ್ಸ್ ಆಗಿರ್ತಾರೆ ಅಲ್ವಾ. ಸೊ ಇದಕ್ಕೆ ಹೆಂಚ್ಮೆನ್ ಅಂತ ಅಂತಾರೆ. ಯಶ್ ಅವರ ಫ್ರೆಂಡ್ ಅನ್ನೋದಕ್ಕಿಂತ ಅವ್ರ ಒಡನಾಡಿಗಳು, ಅವ್ರ ಕೆಲಸದಲ್ಲಿ ಭಾಗಿಯಾಗುವಂತದ್ದು. ಸೊ ನಾಟ್ ಫ್ರೆಂಡ್ಸ್, ಅವ್ರ ಜೊತೆ ಕೈ ಕೆಳಗಡೆ ಹುಡುಗರು ಅಂತ ಇರಲ್ತಾರ, ಅವ್ರ ಹುಡುಗರು ಅಂತ ಹೇಳ್ತಾರಲ್ವಾ, ಆ ತರದಕ್ಕೆ ಹೆಂಚ್ಮೆನ್ ಅಂತಾರೆ. ಓಕೆ, ನಿಮ್ ಕ್ಯಾರೆಕ್ಟರ್ ಏನು, ಯಾವ ತರ ಹೋಗುತ್ತೆ ಸಿನಿಮಾದಲ್ಲಿ? ಸೊ ನೀವು ರಾಯ ಹೆಂಚ್ಮೆನ್ ಅಂತಂದ್ರೆ ರಾಯ ಗ್ಯಾಂಗ್ ಅಲ್ಲೇ ಬರೋದು. ಸೊ ನೋಡಿದೀರಾ, ತಬಾಯಿ ಸಾಂಗ್ ಅಲ್ಲಿ ನೋಡಿದೀರಾ. ಇದಾದ್ಮೇಲೆ ಕೆಲವೊಂದು ಫೈಟ್ ಸೀನ್ಗಳೆಲ್ಲ ಬರುತ್ತೆ. ಅದ್ರಲ್ಲಿ ನೀವು ನೋಡ್ಬೋದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನ ನಾನು ಬಿಲ್ಕುಲ್ ಬಿಟ್ಕೊಡಲ್ಲ. ನಾಳೆ ಇದೆ ಅಷ್ಟೇ, ಇನ್ನೇನು ನಾಳೆನೆ ರಿಲೀಸ್ ಅಲ್ವಾ. ನಾಳೆ ಬೆಳಗ್ಗೆ 6:30 5 ಗಂಟೆ ಶೋಸ್ ಎಲ್ಲ ಇದೆ. ಸೊ ಹೋಗಿ ಅಲ್ಲಿ ನೋಡಿ ಒಂದ್ಸತಿ. ಅಂಡ್ ತುಂಬಾ ಮೇಜರ್ ಆಗಿ ನಾವೆಲ್ಲ ಕಾಣಿಸ್ಕೊಳ್ತೀವಿ, ನಾವೇ ಹೈಲೈಟ್ ಆಗ್ತೀವಿ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತಾ ಇಲ್ಲ. ಇಂಥ ಒಂದು ಗ್ಲೋಬಲ್ ಸಿನಿಮಾದಲ್ಲಿ ಸೊ ನಮ್ಮ ಮೊದಲನೇ ನಮ್ಮ ಕನ್ನಡ ಸಿನಿಮಾ ಇಂಗ್ಲಿಷ್ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಈ ಒಂದು ಸಿನಿಮಾದಲ್ಲಿ ನಾವೆಲ್ಲ ಒಂದು ಸಣ್ಣ ಪಾತ್ರ ಮಾಡಿದೀವಿ ಅನ್ನೋದು ನಮಗೆ ಹೆಗ್ಗಳಿಕೆ. ನಾಳೆ ದಿನ ನಾವು ಇದನ್ನ ಹೆಮ್ಮೆಯಿಂದ ಹೇಳ್ಕೊಬಹುದು, ನಾನು ಟಾಕ್ಸಿಕಲ್ ಮಾಡಿದ್ದೀನಿ, ನಮ್ಮ ಕನ್ನಡ ಸಿನಿಮಾದಲ್ಲಿ ಮಾಡಿದ್ದೀನಿ ಅನ್ನೋದು ನನಗೆ ಹೆಮ್ಮೆ ಇದೆ. ಓಕೆ, ರಾಯ ಹಾಗೆ ಟಿಕೆಟ್ 2 ಕ್ಯಾರೆಕ್ಟರ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಅವರ ಕ್ಯಾರೆಕ್ಟರ್ ಯಾವ ತರ ಹೋಗುತ್ತೆ ಅಂದ್ರೆ ಸ್ವಲ್ಪ ಏನು ಬಿಟ್ಕೊಡ್ಬೇಡಿ, ಅದೇ ಸ್ವಲ್ಪ ಕ್ಯಾರೆಕ್ಟರ್ ಬಗ್ಗೆ ಏನು ಇರ್ತಾ. ಕ್ಯಾರೆಕ್ಟರ್ ನೀವು ನೋಡ್ದಂಗೆನೆ ಟ್ರೈಲರ್ ಅಲ್ಲಿ ಏನ್ ನೋಡಿದ್ರಿ, ಟೀಸರ್ ಅಲ್ಲಿ ಏನ್ ನೋಡಿದ್ರಿ ಅದೇನೆ ಇವಾಗ ಟ್ರೈಲರ್ ಅಲ್ಲಿ ನೋಡ್ದಂಗೆನೆ. ಸೊ ರಾಯ ಕ್ಯಾರೆಕ್ಟರ್ ನಿಮ್ಗೆ ತಂದೆ ಮಗನ್ ಸೆಂಟಿಮೆಂಟ್, ನನ್ಗೆ ನೀವೇನ್ ನೋಡಿದೀರಾ, ಡ್ಯಾಡಿ ಝೋಮ್ ಆಗಿರ್ಬೋದು, ಇದೇ ತರನೇ ಐ ಆಮ್ ಕಮಿಂಗ್ ಡ್ಯಾಡಿ ಇದ್ರದ್ದೆಲ್ಲ ಏನಿದೆ. ಸೊ ಅಪ್ಪ ಮಗಂದು ಸಿನಿಮಾ ಆಗಿರುತ್ತೆ. ಸೊ ಸಿನಿಮಾ ನೋಡಿ, ನಾನೇನು ನೀವು ಕೇಳ್ತಾ ಹೋದ್ರೆ ಬಿಟ್ಕೊಡ್ಬೇಕಾಗುತ್ತೆ, ನಾನು ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಟಿಕೆಟ್ ಕ್ಯಾರೆಕ್ಟರ್ ನೀವು ನೋಡ್ದಂಗೆನೆ SRದು ಬಿಯರ್ಡ್ ಲುಕ್ ಅಲ್ಲಿ ಮೇನ್. ಯಾಕಂದ್ರೆ ತುಂಬಾ ಜನ ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ. ಬಿಯರ್ಡ್ ಇದ್ರನ್ನ ಏನು ನಿಮ್ಗೆ ಮಾಡಕ್ಕಾಗೋದು, ಬಿಯರ್ಡ್ ಇಲ್ದೆ ಮಾಡಕ್ಕಾಗಲ್ವಾ ಅನ್ನೋದು. ಇವಾಗ ನೋಡಿ, ಇವಾಗ ಸಿನಿಮಾ ನೋಡಿ, SR ಬಿಯರ್ಡ್ ಇಲ್ದೇನೆ, ನಾವು ಕನ್ನಡ ಜನತೆ ಗೊತ್ತು, ಬಿಯರ್ಡ್ ಇಲ್ದೇನೆ ಅವ್ರು ಎಷ್ಟು ಸ್ಮಾರ್ಟ್ ಗೈ, ಎಷ್ಟು ಲವ್ಲಿ, ಅವರೆಲ್ಲ ಎಷ್ಟು ಲವರ್ ಬಾಯ್ ಅದೆಲ್ಲ ಅಂತ ಚೆನ್ನಾಗಿ ನಮ್ಗೆ ಗೊತ್ತು. ಸೊ ಬೇರೆ ಕಡೆ ನೋಡಿರ್ಲಿಲ್ಲ. ಇವಾಗ ಮೋಸ್ಟ್ಲಿ ಲವರ್ ಬಾಯ್ ಆಗಿ ಕಾಣಿಸ್ಕೊಳ್ಳೋದ್ಕಿಂತ ಇವಾಗ ಟೆರರ್ ಆಗಿ ಕಾಣಿಸಿದ್ರೇನೆ ಮಜಾ. ಇವಾಗ ನಮ್ಮ ಹೆಸರು ಫುಲ್ ಟೆರರ್ ಆಗಿ, ಸೊ ಟಿಕೆಟ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಅದ್ಭುತವಾಗಿ ಸ್ಕ್ರೀನ್ ತಿಂದಾಕ್ತಾರೆ. ಸೊ ನೋಡೋಣ ನಾಳೆ ಹೇಗಿರುತ್ತೆ ಅಂತ. ಓಕೆ, ಅಂದ್ರೆ ನಿಮ್ಗೂ ಕಂಪ್ಲೀಟ್ ಆಗಿ ಕತೆ ಗೊತ್ತಿದೆ? ಕತೆ ಪೂರ್ತಿಯಾಗಿ ಗೊತ್ತಿಲ್ಲ, ಯಾಕಂದ್ರೆ ನಾನ್ ಮಾಡಿರೋದು 40 days ಶೂಟ್ ಆಗಿರೋದ್ರಿಂದ ರಾಯ ಪೋರ್ಷನ್ಸ್ ಏನೇನಿರುತ್ತೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಮಾತ್ರ ಮಾಹಿತಿ ಇದೆ. ಸೊ ಅದು ಬಿಟ್ಟು ಟಿಕೆಟ್ ಕ್ಯಾರೆಕ್ಟರ್, ನನಗೆ ಟಿಕೆಟ್ ಕ್ಯಾರೆಕ್ಟರ್ದು ನಮ್ದು ರಾಯ ಟೀಮ್ ಅಷ್ಟೇ. ರಾಯನ್ ಟೀಮ್ ಅಷ್ಟೇನಾ ಇಲ್ಲಿ ಶೂಟ್ ಆಗಿದ್ದು ಅಥವಾ ಹೇಗೆ? ರಾಯ ಕ್ಯಾರೆಕ್ಟರ್ ಮಾತ್ರ ಶೂಟ್ ಆಗಿದ್ದು. ಸೊ ಫಸ್ಟ್ ಗೆಟಪ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ರಾಯ ಕ್ಯಾರೆಕ್ಟರ್ಗೆ ಬಿಯರ್ಡ್ ಇದೆ. ಸೊ ಬಿಯರ್ಡ್ ಪೋರ್ಷನ್ಸ್ ಎಲ್ಲ ಏನೇನಿದೆ ಅದನ್ನ ಫಸ್ಟ್ ಶೂಟ್ ಮಾಡಬೇಕಾಗಿತ್ತು. ಸೊ ಅದ್ರದ್ದು ಶೂಟ್ ಆದ್ಮೇಲೆ ಟಿಕೆಟ್ ಕ್ಯಾರೆಕ್ಟರ್ಗೆ ಹೋಗಿದ್ದಾರೆ. ಸೊ ಅದಾಗ್ತಾ ನಾವು ಟಿಕೆಟ್ ಕ್ಯಾರೆಕ್ಟರ್ ಇರ್ಲಿಲ್ಲ, ಬಿಕಾಸ್ ರಾಯ ಇವಾಗ ಅಪ್ಪ ಮಗ ಈ ತರ ಇರೋದ್ರಿಂದ ನಾವು ಅಪ್ಪ ಕಡೆ ಇರ್ತೀವಿ. ಸೊ ಮಗ ಅವ್ರದ್ದು ಏನು ಅನ್ನೋದು ನಮ್ಗೆ ಅಷ್ಟು ವಿಷಯ ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.